ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂತಹ ಸಂಚಿಕೆ, ಇವತ್ತಿನ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಏನಂತ ಅಂದರೆ, ನಾವು ಎಷ್ಟೇ ನಿದ್ದೆ ಮಾಡಿದ್ರೂ ಕೂಡ ತುಂಬಾ ಸುಸ್ತಾಗ್ತಾ ಇರ್ತೀವಿ. ಸಾಕಷ್ಟು ಇವತ್ತಿನ ಸ್ಟ್ರೆಸ್ಸಲ್ಲಿ, ಇವತ್ತಿನ ಭಯದಲ್ಲಿ, ಇವತ್ತಿನ ಒದ್ದಾಟದಲ್ಲಿ 8 ಅವರ್ಸ್ ನಿದ್ದೆ ಮಾಡಿದ್ರೂ ಕೂಡ ನಮಗೆ ತುಂಬಾ ಒಂದು ಸ್ಟ್ರೆಸ್ಫುಲ್ ಆಗ್ತಾ ಇರುತ್ತೆ, ತುಂಬಾ ಮಂಕಿರುತ್ತೆ, ನಿದ್ದೆ ಫುಲ್ಫಿಲ್ ಆಗಿಲ್ಲ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ಇವತ್ತಿನ ಈ ಒಂದು ಬೆಸ್ಟ್ ಒಂದು ಒಳ್ಳೆ ರೀತಿ ನಿದ್ದೆ ಮಾಡಿದ್ರೂ ಕೂಡ ಹೇಗೆ ಸುಸ್ತಾಗುತ್ತೆ, ಸೊ ಹೇಗೆ ನಾವು ನಿದ್ದೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಏನು ಗೊತ್ತಾ, ನಾವು ತುಂಬ ಹಿಂದಿನ ಕಾಲದಲ್ಲಿ ಹೋದಾಗ ಸೊ ಎಷ್ಟು ದೇಹಕ್ಕೆ ದಣಿವು ಕೊಡ್ತಾ ಇದ್ರು, ದೇಹವನ್ನು ದಂಡಿಸ್ತಾ ಇದ್ರು, ಫಿಸಿಕಲಿ ಎಷ್ಟು ಒಂದು ಕೆಲಸವನ್ನು ಮಾಡಿ ಎಷ್ಟು ಒಂದು ಒಳ್ಳೆ ಆರಾಮವಾಗಿ ನಿದ್ದೆ ಮಾಡ್ತಿದ್ರಲ್ವ. ಸೊ ಇವತ್ತು ನಮಗೆ ಎ ಸಿ ಇದೆ, ತುಂಬ ಒಂದು ಯಾವುದೇ ರೀತಿ ಕಂಪ್ಯೂಟರ್ ಸಿಸ್ಟಮ್ಸ್ ಇದೆ, ಯಾವುದೇ ರೀತಿ ಸ್ಟ್ರಗಲ್ ಪಡೋ ಹಾಗಿಲ್ಲ. ಸೊ ಎಲ್ಲವೂ ಕೂಡ ಈಸಿ ಆಗ್ತಕ್ಕಂಥ ಒಂದು ಟೆಕ್ನಾಲಜಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂದರೂ ಕೂಡ ನಮ್ಮ ಜೀವನದಲ್ಲಿ ನಾವು ನಮ್ಮ ಒಂದು ನಿದ್ದೆಯನ್ನು ಎಷ್ಟೇ ಒಂದು ಸಮಯ ನಾವು 8 ಅವರ್ಸ್ ಅಥವಾ 9 ಅವರ್ಸ್ ನಿದ್ದೆ ಮಾಡಿದ್ರೂ ಕೂಡ ಬೆಳಿಗ್ಗೆ ಎದ್ದು ಒಂಥರ ಫೀಲ್, ನಮಗೆ ಏನೋ ಒಂದು ಫೀಲ್ ಬರುತ್ತೆ, ಒಂದು ಆಲ್ಫಾ ಸ್ಟೇಟಸಲ್ಲಿರುತ್ತೆ, ನಮಗೆ ಮಂಕಿರುತ್ತೆ, ನಿದ್ದೆ ಫುಲ್ ಆಗ್ತಾ ಇರಲ್ಲ, ಯಾರೋ ಏನೋ ಮಾಡಿದ್ರು ನನ್ನ ಕೈಲೂ ಏನೂ ಮಾಡ್ಲಿಕ್ಕಾಗ್ತಿಲ್ಲ, ನಾನು ಮಾಡೋಕ್ತಕ್ಕಂಥ ಕೆಲಸದಲ್ಲಿ ನನಗೆ ಇಂಟ್ರೆಸ್ಟ್ ಬರ್ತಿಲ್ಲ, ಸಾಕಷ್ಟು ಒದ್ದಾಡ್ತಾ ಇರ್ತೀವಿ. ಸೊ ಇವತ್ತಿನ ಒಂದು ಸ್ಟ್ರೆಸ್ಫುಲ್ಲಲ್ಲಿ ಇದಕ್ಕೆ ರೀಸನ್ ಏನು ಗೊತ್ತಾ ಸ್ನೇಹಿತರೆ, ನೀವು ನಿಜವಾಗ್ಲೂ ನಂಬಲ್ಲ, ಫೋನು, ಇವತ್ತಿನ ಒಂದು ಟೆಕ್ನಾಲಜಿ. ಹಿಂದೆ ನಾವು ಏನಾದರೂ ಒಂದು ನ್ಯೂಸ್ ನೋಡಬೇಕಂತ ಅಂದರೆ 8-8:30 ಅಷ್ಟೇ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗ್ತಿತ್ತು ನ್ಯೂಸಲ್ಲಿ. ಆದರೆ ಇವಾಗ ಗಂಟೆ ನಿಮಿಷಕ್ಕೂ ಕೂಡ ವಿಷಯಗಳು ಹಬ್ತಾನೇ ಇದ್ದಾವೆ. ಸೊ ನಾವು ಏನೋ ಒಂದು ತಲೆನೋವು ಬತ್ತು ಮೆಡಿಸಿನ್ಸ್ನ ತೊಗೋಬೇಕಂತಂದ್ರೂ ಕೂಡ ನಾವು ಗೂಗಲ್ನ ಸರ್ಚ್ ಮಾಡ್ತೀವಿ, ನಾವೇನೋ ಸರ್ಚ್ ಮಾಡಿದ್ರೆ ಅದೇನೋ ಬರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ, ಇಂತಹ ಒಂದು ಜೀವನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಹಿಂದೆ ಯಾವುದೇ ರೀತಿ ಇದು ಇನ್ಫಾರ್ಮೇಷನ್ ಇರಲಿಲ್ಲ, ಯಾವುದೇ ರೀತಿ ಸ್ಟ್ರೆಸ್ ಅನ್ನೋದಿರಲಿಲ್ಲ, ಯಾವುದೇ ರೀತಿ ಭಯ ಅನ್ನೋದಿರಲಿಲ್ಲ. ಮೈ ತುಂಬ ಕೈ ತುಂಬ ಕೆಲಸ ಮಾಡ್ತಿದ್ರು, ನೆಮ್ಮದಿಗೆ ಆರಾಮಾಗಿ ನಿದ್ದೆ ಮಾಡ್ತಿದ್ರು, ತುಂಬಾ ಬೆಳಿಗ್ಗೆ ಎದ್ದು ತುಂಬ ಒಂದೊಳ್ಳೆ ಪವರ್ಫುಲ್ ಆದಂತಹ ಎನರ್ಜಿನ ತಗೊಳ್ತಿದ್ರು. ಸೊ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ಎಲ್ಲ ಸುದ್ದಿಗಳನ್ನ ನಾವು ನೋಡ್ತಕ್ಕಂಥದ್ದು, ಏನೇನೋ ದೇಶದಲ್ಲಿ ಆಗ್ತಾ ಇದೆ, ಅವ್ರು ಕಾರ್ ತೊಗೊಂಡಿದ್ದಾರೆ, ಅವ್ರ ಮನೆ ತೊಗೊಂಡಿದ್ದಾರೆ, ನಾವು ಇನ್ನೂ ಇಲ್ಲೇ ಇದ್ದೀವಿ. ಇಂತಹ ಒಂದು ಸ್ಟ್ರೆಸ್ಸಿಂದ ನಾವು ಹೊರಗೆ ಬರೋಕ್ಕಾಗ್ದೇ ನಮ್ಮ ನಿದ್ದೆ ಬಗ್ಗೆ ನಾನು ಸಾಕಷ್ಟು ಒಂದು 2-3 ವಿಡಿಯೋನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ನೂ ಒಂದು ನಿದ್ದೆ ಬಗ್ಗೆ ಮಾತಾಡ್ತಕ್ಕಂಥ ಹೆಚ್ಚಿನ ಮಾಹಿತಿಗಳಿದೆ. ನಾವು ಯಾವ ರೀತಿ ಒಂದು ಸ್ಟೇಜ್ ವೈ ನಿದ್ದೆ ಮಾಡಿದ್ರೆ ಅದು ನಿದ್ದೆ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಮಾಡೋಣ. ಸೊ ಅದೇನಾದರೂ ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಈ ನಿದ್ದೆಗೆ ಒಂದು ಮೂಲತಃ ನಾವು ಒಂದು ಬಾಡಿಗೆ ಒಂದು ಮೆಡಿಟೇಷನ್ನ ಮಾಡಲ್ಲ. ಲೈಫಲ್ಲಿ ಮೆಡಿಟೇಷನ್ ಅಂತಂಥದ್ದು ಆಪ್ಷನಲ್ ಅಲ್ಲ. ದೇಹಕ್ಕೆ ನಾವು ಇವತ್ತಿನ ಒಂದು ಸ್ಟ್ರೆಸ್ಫುಲ್ ಜನ್ರೇಷನಲ್ಲಿ ಮೆಡಿಟೇಷನ್ ಅನ್ನೋದು ನಮಗೆ ಆಪ್ಷನಲ್, ಅದು ಬರೋದೇ ಇಲ್ಲ. ನಾವು ಇಂಪಾರ್ಟೆಂಟಾಗಿ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಆ್ಯಂಡ್ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಅಂದರೆ ನಾವು ಮೆಡಿಟೇಷನ್ನ ಮಾಡಲೇಬೇಕು. ಸೊ ಹಾಗಾದರೆ ಈ ನಿದ್ದೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಫುಲ್ಫಿಲ್ಲಾಗಿ ನಿದ್ದೆ ಆದರೂ ಕೂಡ ಯಾಕೆ ಇಷ್ಟೊಂದು ನಮಗೆ ಸುಸ್ತಾಗ್ತಾ ಇದೆ, ಆರೋಗ್ಯದಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ಸ್ಟ್ರೆಸ್ಫುಲ್ ಆರೋಗ್ಯವನ್ನು ನಾವೇ ತಗೊಳ್ತಾ ಇದ್ದೀವಿ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಲೈಕ್ ಈ ಮನುಷ್ಯನಿಗೆ ನಾವು ಈ ದೇಹಕ್ಕೆ ಸ್ನಾನ, ಸ್ವಚ್ಛತೆ ಎಷ್ಟು ಮುಖ್ಯನೋ, ನಮ್ಮ ನೆಮ್ಮದಿ ಆಗಿರ್ಬೋದು, ಈ ನಿದ್ದೆ ಎಷ್ಟು ಅತ್ಯುತ್ತಮವಾಗಿರುತ್ತೆ ಅಲ್ವಾ. ಸೊ ನಾವು ಫಸ್ಟ್ ಏನು ಮಾಡ್ತೀವಿ, ನಿದ್ದೆ ನಮ್ಮದು ಸ್ಟೇಟಸಲ್ಲಿ ಇರುತ್ತೆ. ಸೊ ಫಸ್ಟು ಬೆಳಿಗ್ಗೆ ಹೇಳ್ತೀವಿ, ಕೆಲವೊಂದಷ್ಟು ಏನೋ ಆ್ಯಂಗ್ಸೈಟಿಗಳು ಮತ್ತು ಏನೋ ಟೆನ್ಷನ್ಸ್ಗಳು, ಏನೋ ಕೆಲಸಗಳು ಪೆಂಡಿಂಗ್ ಇದ್ದಾವೆ, ಕೆಲಸದ ಕಡೆ ಗಾಬರಿ. ಸೊ ಮತ್ತೆ ಆಲ್ಫಾ ಸ್ಟೇಟಸ್ಗೆ ಬರುತ್ತೆ. ಸೊ ನಿದ್ದೆ ತೂಗುಡಿಸ್ತಕ್ಕಂತಹದ್ದು, ಮಾಡ್ತಕ್ಕಂತಹ ಕೆಲಸದಲ್ಲಿ ಸ್ವಲ್ಪ ಮಂಕಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟೇಟಸಲ್ಲಿ ಏನಾಗುತ್ತೆ, ಸ್ಲೀಪ್ ಜರ್ನಲಿಂಗ್ ನಾವು ಹೋಗ್ತೀವಿ. ಸೊ ಈ ರೀತಿ ಸ್ಟೇಟಸ್ ಬೇಸಲ್ಲಿ ನಾವು ನಿದ್ದೆಯನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಮೊದಲನೇದಾಗಿ ನಾನೊಂದು ಒಳ್ಳೆ ಎಕ್ಸಸೈಸ್ನ ನಿದ್ದೆನ ಯಾವ ರೀತಿ ಮಾಡಬೇಕು, ನಿದ್ದೆನ ಈ ಒಂದು ಕಂಪಲ್ಸರಿ ಸಿಸ್ಟಮೆಟಿಕಲಿ ನಾವು ನಿದ್ದೆನ ಮಾಡಿದ್ರೆ ಹೇಗೆ ನಮ್ಮ ಒಂದು ಕಂಪ್ಲೀಟ್ ನಿದ್ದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟು ನಾನೊಂದು ಎಕ್ಸಸೈಸ್ನ ಹೇಳ್ತೀನಿ, ದಯವಿಟ್ಟು ಅದನ್ನು ಪಾಲಿಸಿ ಸ್ನೇಹಿತರೆ. ಇವಾಗ ನೀವೆಲ್ಲ ಎಂಡ್ ಆಫ್ ದಿ ಡೇ ನೀವು ಎಲ್ಲೇ ಹೋದ್ರೂ, ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಬೆಡ್ ಹತ್ರ ಬರ್ತೀರಾ, ನಿಮ್ಮ ಮನೆ ಹತ್ರ ಬರ್ತೀರಾ. ಸೊ ನೀವು ಮಲಗೋಕ್ಕಿಂತ ಮುಂಚಿತವಾಗಿ ಇವಾಗ ನೀವು ಒಂದು ಶಾಂತವಾದಂತಹ, ನೀವು ಮಲಗ್ತಕ್ಕಂತಹ ರೂಮ್ ಆದ್ರೂ ಓಕೆ, ಅಲ್ಲಿ ಕೂತ್ಕೊಳ್ಳಿ. ಇವಾಗ ಹೇಗೆ ಫಿಲಮ್ಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಹೇಗೆ ಹೀರೋ ಅಥವಾ ರೌಡಿ ಬಗ್ಗೆ ಒಂದು ತೋರಿಸ್ತಾ ಇರ್ತಾರೆ, ಅವ್ರ ಹಿಂದಿನ ಕತೆ ಏನು ಅಂತ. ಸೊ ಅವ್ರ ಹಿಂದೆ ಏನಾಗಿದ್ರು, ಏನು ಮಾಡ್ತಿದ್ರು, ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು ಅಂತ ಒಂಥರ ತೋರಿಸ್ತಿರ್ತಾರಲ್ವ. ಸೊ
ಸೊ ಅದೇ ರೀತಿ ನಿಮ್ಮ ಫ್ಲ್ಯಾಶ್ ಬ್ಯಾಕನ್ನು ನೆನಪು ಮಾಡ್ಕೊಳ್ಳಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನಾಯಿತು, ನಾನು ಏನು ಪಾಸಿಟಿವ್ ಆಯಿತು ಅಥವಾ ಏನು ನೆಗೆಟಿವ್ ಆಯಿತು ಎಲ್ಲನ ಕಣ್ಮುಚ್ಚಿ ನೆನಪು ಮಾಡ್ಕೊಳ್ಳಿ. ಅಕಸ್ಮಾತ್ ನೆಗೆಟಿವ್ ಏನೋ ನಡೆದಿರುತ್ತೆ, ಕ್ಲಾಸಲ್ಲಿ ಯಾರೋ ಬೈದಿರ್ತಾರೆ ಅಥವಾ ಯಾರೋ ನಿಮಗೆ ಆಫೀಸಲ್ಲಿ ಬಾಸ್ ಬೈದಿರ್ತಾರೆ, ಸೊ ಅಥವಾ ಯಾರೋ ಏನೋ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವತ್ತು ನನಗೆ ಬಾಸ್ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು, ನನ್ನ ಕೆಲಸನ ಹೊಗಳಿದ್ರು, ಸೊ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ, ನನ್ನ ಹತ್ರ ಅಬಾಂಡೆನ್ಸ್ ಆಗಿ ಮನಿ ಇದೆ, ನನ್ನ ಹತ್ರ ಒಂದು ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ತುಂಬ ಹೆಚ್ಚಿನದಾಗಿ ನನ್ನ ಹತ್ರ ದುಡ್ಡಿದೆ, ತುಂಬ ಆರೋಗ್ಯವಾಗಿದ್ದೀನಿ ಅಂತ ಈ ರೀತಿ ಒಂದು ಪಾಸಿಟಿವ್ ಆಗಿ ಹೇಳಿ. ಸೊ ಪಾಸಿಟಿವ್ ಆಗಿ ಹೇಳಾದ್ಮೇಲೆ ನೆಕ್ಸ್ಟ್ ಏನಂತ ಅಂದರೆ ಗ್ರ್ಯಾಟಿಟ್ಯೂಡ್ನ ಬರೀರಿ. ಧನ್ಯವಾದ. ನಾವು ಏನೇ ಲೈಫಲ್ಲಿ ಏನೇನು ಅವಶ್ಯಕತೆ ಇದೆಯೋ ನಿಮಗೆ ಅದಕ್ಕೆಲ್ಲಕ್ಕೂ ಧನ್ಯವಾದ ಹೇಳಿ. ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕೋ ಅದನ್ನೆಲ್ಲ ಮಲಗೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಬೆಡ್ಡಲ್ಲಿ ಕೂತ್ಕೊಂಡಾಗ ನನಗೆ ಇಷ್ಟು ಇಂತಹ ರಿಲೇಷನ್ಶಿಪ್ಪಲ್ಲಿ ಅಥವಾ ಇಂಥ ಒಂದು ಸಂಗಾತಿ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಿ, ಇಂಥ ಒಂದು ಕಾರ್ನಲ್ಲಿ ಹೋಗ್ತಾ ಇದ್ದೀನಿ, ಇಂತಹ ಒಂದು ಆರೋಗ್ಯವಾದಂತಹ ಜೀವನವನ್ನು ನನಗೆ ಕೊಟ್ಟಿದೆ. ಸೊ ನಿಮಗೆ ಜೀವನದಲ್ಲಿ ಏನೆಲ್ಲ ಅವಶ್ಯಕತೆ ಜೀವನಕ್ಕೆ ಬೇಕಿದೆ ಆ್ಯಂಡ್ ನಿಮಗೆ ಸಕ್ಸಸ್ ಏನು ಬೇಕಿದೆ ಅದನ್ನೆಲ್ಲ ಪಾಸಿಟಿವ್ ಆಗಿ ನನಗಿದೆ ಅನ್ನೋದನ್ನು ಸಬ್ಕಾನ್ಸಿಯಸ್ ಮೈಂಡ್ಗೆ ನೀವು ತಲುಪಿಸ್ತಾ ಇರಿ, ಯೂನಿವರ್ಸ್ಗೆ ತಲುಪಿಸಿ. ತದನಂತರ ನೀವು ಮಲಗೋಕ್ಕಿಂತ ಮುಂಚಿತವಾಗಿ ಈ ಟಿವಿ ಮತ್ತು ಯಾವುದೇ ಡಿಜಿಟಲ್ ಆಗಿರಲಿ ದಯವಿಟ್ಟು ಮಲಗೋ 1 ಅವರ್ಗಿಂತ ಮುಂಚಿತವಾಗಿ ನೋಡಲೇಬೇಡಿ ಕಣ್ರಿ. ಯಾಕ್ರಿ ಬೇರೆ ಇವ್ರ ಬಗ್ಗೆ ಗಾಸಿಪ್ ಮಾಡ್ತಕ್ಕಂಥದ್ದು, ಬೇರೆಯವ್ರ ವಿಷಯ ಕಟ್ಕೊಂಡು ನಮಗೇನು. ಸೊ ನಮ್ಮದೇ ಲೈಫಲ್ಲಿ ನಮ್ಮದೇ ಇಷ್ಟೇ ಇರಬೇಕಾದ್ರೆ ನಮ್ಮ ಲೈಫ್ ಕಡೆ ನಾವು ಫೋಕಸ್ ಮಾಡೋಣ. ಬೇರೆಯವ್ರ ಬಗ್ಗೆ ಟೀಕಿಸೋದಕ್ಕೆ, ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂದ್ಕೊಳ್ಳೋದು, ನಾವೇ ನಮ್ಮ ಲೈಫನ್ನು ಯಾಕೆ ಇಷ್ಟೊಂದು ಹೇಳಿ ಮಾಡ್ಕೊಳ್ಬೇಕಲ್ರಿ. ಸೊ ನಮ್ಮ ಲೈಫು ನಾವು ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋಣ. ಸೊ ನೀವು ಮಲಗೋಕ್ಕಿಂತ ಮುಂಚಿತವಾಗಿ ಗ್ರ್ಯಾಟಿಟ್ಯೂಡ್ನ ಬರೀರಿ. ನಿಮಗೆ ಬರೆಯೋಷ್ಟು ಟೈಮ್ ಇಲ್ಲ ಅಂತ ಅಂದರೆ ನಿಮ್ಮ ಸಂಗಾತಿಯ ಇರ್ಬೋದು ಅಥವಾ ನಿಮ್ಗೆ ಯಾರ ಜೊತೆ ಇರ್ತಾರೆ ಅವ್ರಿಗೆ ನೀವು ಇರ್ತಕ್ಕಂತಹ ಲೈಫಲ್ಲಿ ಸಣ್ಣ ಪುಟ್ಟ ಎಲ್ಲವನ್ನ ಧನ್ಯವಾದವನ್ನು ಸಲ್ಲಿಸ್ತಾ ಬನ್ನಿ. ಮಲಗೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಸ್ಲೀಪ್ ಜರ್ನಲಿಗೆ ಹೋಗಿ. ಡ್ರೀಮ್ ಅನ್ನೋದು ನಮಗೆ ಎಲ್ಲವನ್ನ ಸಬ್ಕಾನ್ಸಿಯಸ್ಲಿ ಕೊಡ್ತಾ ಇರುತ್ತೆ. ಡ್ರೀಮ್ ಅನ್ನೋದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಅಷ್ಟು ಒಂದು ಮೆಮೊರಿಫುಲ್ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಎಲ್ಲವನ್ನ ರಿಯಾಲಿಟಿ ಅರ್ಥ ಮಾಡಿಸ್ತಾ ಇರುತ್ತೆ ಆ ಒಂದು ಕನಸು, ಡ್ರೀಮ್ ಅನ್ನೋದು. ಸೊ ಲೈಫಲ್ಲಿ ಕೆಲವೊಂದಷ್ಟು ಸಲ ಬೆಳಿಗ್ಗೆ ಎದ್ದು ಆ ಡ್ರೀಮ್ಸ್ನ ಬರೀರಿ. ಕೆಲವೊಂದು ಸಲ ನೆನಪಿರಲ್ಲ, ಯಾಕಂದರೆ ರಿಯಾಲಿಟಿ ಇವಾಗ ಯಾರೋ ಒಬ್ರು ಹೇಳ್ತಾರೆ ನೀನೊಂದು ವೈಟ್ ಕಾರ್ನೇ ನೋಡ್ತಾ ಇರಪ್ಪ ನೀನು ಅಂತ ಅಂದರೆ ನಾವು ವೈಟ್ ಕಾರ್ನೇ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಲೈಫಲ್ಲಿ ನಾವು ಏನನ್ನ ಥಿಂಕ್ ಮಾಡ್ತಾ ಇರ್ತೀವಿ, ನಾವು ಹೇಗಿರಬೇಕು ಏನಿರಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀವಿ, ಅದೇ ರೀತಿ ನಾವು ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಲೈಫಲ್ಲಿ ನಾವು ಹೀಗೆ ಇರ್ತೀನಿ, ಹೀಗೆ ಮಾಡ್ತಿದ್ದೀನಿ, ಹೀಗೆ ಒಂದು ಪಾಸಿಟಿವ್ ಇದೆ ಅನ್ನೋದನ್ನು ಥಿಂಕ್ ಮಾಡ್ತಾ ಇರಿ. ನಿಮ್ಮ ಒಂದು ಸಬ್ಕಾನ್ಸಿಯಸ್ ಮೈಂಡ್ಗೆ ತಿಳಿಸ್ತಾ ಇರಿ. ಡ್ರೀಮ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ಡ್ರೀಮ್ನ ಬರೆಯೋ ಹವ್ಯಾಸನ ಇಟ್ಕೊಳ್ಳಿ. ಮಲಗೋಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಫೋನ್ನ ಯೂಸ್ ಮಾಡಬೇಡಿರಿ. ಯಾಕಂದರೆ ಎಮರ್ಜೆನ್ಸಿ ಇದ್ದರೆ ಯೂಸ್ ಮಾಡಿ, ಅನ್ನೆಸೆಸರಿ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಸ್ಕ್ರೋಲ್ ಮಾಡ್ತಕ್ಕಂಥದ್ದು. ಯಾಕಂದರೆ ಮಲಗೋಕ್ಕಿಂತ ಮುಂಚಿತವಾಗಿ ಹೆಚ್ಚಿನದಾಗಿ ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಊಟ ಮಾಡಿಬಿಡ್ತಕ್ಕಂಥದ್ದು, ಹೆಚ್ಚು ನೀರು ಕುಡಿತಕ್ಕಂಥದ್ದು, ಒಂದು ಹಿತಮಿತವಾಗಿರಲಿ ಊಟ. ಆದಷ್ಟು ಒಂದು 7ರಿಂದ 8 ಗಂಟೆ ಒಳಗಡೆ ನೀವು ಒಂದು ಊಟನ ಮಾಡಿದ್ರೆ ನಿಮ್ಮ ದೈಹಿಕ ಆ್ಯಂಡ್ ಮಾನಸಿಕ ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಜೀರ್ಣಕ್ರಿಯೆಗೆ ತುಂಬ ಅತ್ಯುತ್ತಮವಾಗಿರುತ್ತೆ. ಆದಷ್ಟು ನೀವು ಒಂದು 8 ಗಂಟೆ ಒಳಗಡೆ ಡಿನ್ನರ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಹೆಚ್ಚಿನದಾಗಿ ನೀವು ಊಟ ಮಾಡ್ತಕ್ಕಂಥದ್ದು ಇದೆಲ್ಲ ಇರಿಟೇಷನ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವಾಗ ನಾನು ಮಲಗಿದೆ ಅಂತ ಅಂದರೆ ಬೆಳಿಗ್ಗೆನೇ ಎಚ್ಚರ ಆಗಬೇಕು, ನಾನು ಯಾವ ಟೈಮಿಂಗ್ಸ್ಗೆ 4 ಗಂಟೆಗೆ ಎದ್ದೇಳ್ತೀನ ಅಥವಾ 5 ಗಂಟೆಗೆ ಹೇಳ್ತೀನ, ಅಷ್ಟು ಡೀಪ್ಲೆಸ್ ಆಗಿ ನಾವು ನಿದ್ದೆನ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚಿತವಾಗಿ ಏನಾದರೂ ನೀವು ಒಂದು ಬೆಚ್ಚಗೆ ಇರ್ತಕ್ಕಂತಹ ಒಂದು ಮೈಂಡ್ ಆ್ಯಕ್ಸೈಟಿ ಇರ್ತಕ್ಕಂಥವ್ರು ಇರ್ತಾರೆ. ಸೊ ತುಂಬಾ ಟೆನ್ಷನ್ ಇರ್ತಕ್ಕಂಥವ್ರು ಇರ್ತಾರೆ, ತುಂಬ ಒಂದು ಟೆನ್ಷನ್ ಡಿಪ್ರೆಷನಲ್ಲಿ ಇರ್ತಾರೆ. ಇಂಥವ್ರು ಏನು ಮಾಡಿ ಅಂತಂದರೆ ಅವ್ರು ಮಲಗೋ ಕೋಣೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಂಡಲಲ್ಲಿ ಒಂದು ದೀಪನ ಇಟ್ಟು ಒಂದು ಮೆಡಿಟೇಷನ್ನ ಮಾಡ್ತಕ್ಕಂಥದ್ದು, ಅದನ್ನು ಫೋಕಸ್ ಮಾಡ್ತಕ್ಕಂಥದ್ದು, ಒಂದು ಪಾಸಿಟಿವ್ ಆಗಿ ಲೈಫಲ್ಲಿ ಏನೇನಿದೆ ಅದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ತಾನಾಗೆ ಡಿಪ್ರೆಷನ್ ಹೋಗ್ತಕ್ಕಂಥದ್ದು. ಸೊ ಆಯಿಲ್ ಬರುತ್ತೆ, ಯಾವುದೇ ಆಯಿಲ್ ಆಗಿರ್ಬೋದು, ಆ ಆಯಿಲ್ನ ನೀವು ಬ್ರೀತ್ ಔಟ್ ಮಾಡಬೇಕಾಗುತ್ತೆ. ಕೈಗೆ ಮಸಾಜ್ ಮಾಡಿಕೊಂಡು 1 2 3 4 1 2
3 4 ಈ ರೀತಿ ನೀವು ಬ್ರೀತ್ ಔಟ್ ಮಾಡೋದ್ರಿಂದ ನಿಮ್ಮ ಒಂದು ಎಷ್ಟೋ ಮೈಂಡ್ ಸ್ಟ್ರೆಸ್ ರಿಲೀಫ್ ಆಗ್ತಾ ಬರುತ್ತೆ. ಸೊ ಈ ರೀತಿ ನೀವು ಫಾಲೋ ಅಪ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಎಕ್ಸ್ಟ್ರಾರ್ಡಿನರಿ ಯಾವುದೇ ರೀತಿ ಟೆನ್ಷನ್ ಆಗಲಿ ಎಷ್ಟೇ ನೀವು ಕೆಲವೊಂದು ಈ ರೀತಿ ಮಾಡ್ತಾ ಬನ್ನಿ. 6 ಅವರ್ಸ್ ನಿದ್ದೆ ಮಾಡಿದ್ರು ಕೂಡ ಅಥವಾ 7 ಅವರ್ಸ್ ನಿದ್ದೆ ಮಾಡಿದ್ರು ಕೂಡ ಒಂದು ಕಂಪ್ಲೀಟ್ ನಿದ್ದೆ ಅಂತ ಅನಿಸುತ್ತೆ ನಮಗೆ. ಸೊ ಅವರವರ ದೇಹದ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ. ಸೊ ನಾವಿಷ್ಟೆಲ್ಲ ಸ್ಟ್ರೆಸ್ ಇಟ್ಕೊಂಡು ಕಂಪ್ಲೀಟ್ ನಾವು 8 ಅವರ್ಸ್ ನಿದ್ದೆ ಮಾಡಿದ್ರು ಕೂಡ ಆ 8 ಅವರ್ಸಲ್ಲಿ ನಾವು 4 ಅವರ್ಸು ತುಂಬ ಟೆನ್ಷನಲ್ಲೇ ನಿದ್ದೆ ಮಾಡಿರ್ತೀವಿ. ಅದು ಕೆಲವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ನಾವು ಬೇರೆ ಬೇರೆ ಗಾಸಿಪ್ಗಳಂತೂ ಖಂಡಿತ ಬೇಡ ಕಣ್ರಿ. ಬೇರೆಯವ್ರ ಬಗ್ಗೆ ಅವ್ರು ಹಾಗಿದ್ದಾರೆ, ಆ ಸ್ಟೇಟಸ್ ಹಾಕೊಂಡಿದ್ದಾರೆ, ಈ ಸ್ಟೇಟಸ್ ಹಾಕೊಂಡಿದ್ದಾರೆ, ಯೂಸೇ ಮಾಡಬೇಡಿ. ಮಲ್ಕೋಬೇಕಾದ್ರೆ ಫೋನ್ನ ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾಗಳನ್ನ ಯೂಸೇ ಮಾಡಬೇಡಿ. 1 ಅವರ್ಗಿಂತ ಮುಂಚೆ ಫೋನ್ನ ಇಟ್ಬಿಡಿ. ಮಲ್ಗೋಕ್ಕಿಂತ ಮುಂಚಿತವಾಗಿ ಹೆಚ್ಚಿನದಾಗಿ ನೀರನ್ನ ಕುಡಿಬೇಡಿ. ಹಿತಮಿತವಾಗಿ ಇರಲಿ. ಸೊ ಇಷ್ಟನ್ನ ಫಾಲೋ ಅಪ್ ಮಾಡ್ಕೊಂಡು ಬನ್ನಿ. ಯಾಕೆ ನಿಮ್ಮ ನಿದ್ದೆ ಕಂಪ್ಲೀಟ್ ಆಗಲ್ಲ? ಒಂದು ನಿದ್ದೆ ಅನ್ನೋದು ಎಷ್ಟು ಅತ್ಯುತ್ತಮ, ಎಷ್ಟು ಬಹಳ ಮುಖ್ಯ ಈ ಮನುಷ್ಯನಿಗೆ ಅಂತ ಅಂದರೆ, ನಾವು ಎಷ್ಟು ಲೈಫನ್ನು ಸೋರ್ಸಾಗಿ ಇಟ್ಕೊಂಡು ಎಷ್ಟು ಬದುಕ್ತಾ ಇದ್ದೀವೋ, ಎಷ್ಟು ನಾವು ಡೇ ಟೈಮ್ ಎಷ್ಟು ಎಲ್ಲ ಸ್ಟ್ರೆಸ್ ಆಗಿದ್ದೀವೋ ಅಷ್ಟೆಲ್ಲ ದೈಹಿಕ ಮಾನಸಿಕವಾಗಿ ತುಂಬಾ ನಿದ್ದೆ ಇಂಪಾರ್ಟೆಂಟ್. ಈ ನಿದ್ದೆ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಇದೆ ಕಣ್ರಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಈ ಟಾಪಿಕ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.